ಬಹುಶಃ ಇದಕ್ಕೆ ನಾವು ಅದೃಷ್ಟ ಅಂತ ಹೇಳ್ತೀವೇನೋ. ಅಂದರೆ ಜೀವನದಲ್ಲಿ ಕಷ್ಟಪಟ್ಟು ಮುಂದಿನ ಒಂದು ಅವಕಾಶಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾಗ ಸೊ ಈ ಒಂದು ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ, ಬಟ್ ಈ ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ. ನಾನು ಹೇಳೋದಕ್ಕೆ ಹೊರಟಿರೋದು, ಯಾರ್ಯಾರು ಲಾಸ್ಟ್ ಇಯರ್ 2022ದಲ್ಲಿ GR ಮೆಡಿಕಲ್ ಕಾಲೇಜ್ ಮಂಗಳೂರಲ್ಲಿ ಅಡ್ಮಿಷನ್ ಅನ್ನು ತೆಗೆದುಕೊಂಡಿದ್ರು, ಆನರೇಬಲ್ ಹೈಕೋರ್ಟ್ ಆರ್ಡರ್ನ ಪ್ರಕಾರ ಆ ಎಲ್ಲ ವಿದ್ಯಾರ್ಥಿಗಳು 150 ವಿದ್ಯಾರ್ಥಿಗಳನ್ನು ಬೇರೆ ಕಾಲೇಜಸ್ಗಳಿಗೆ ಶಿಫ್ಟ್ ಮಾಡಬೇಕು ಅಂತ ಬಂದಾಗ KE ಅವರು ನಿನ್ನೆ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ರಿಲೀಸ್ ಮಾಡಿದ್ರು, ಮತ್ತೆ ಇವತ್ತು ಇದರ ಅಲಾಟ್ಮೆಂಟ್ ಆಗಿದೆ. ಸೊ ಇದರ ಒಂದು ಅಲಾಟ್ಮೆಂಟ್ ಅನ್ನು ನೋಡಿದ್ರೆ ಡೆಫಿನೆಟ್ ಆಗಿ ಸೊ ಕಡಿಮೆ ರ್ಯಾಂಕ್ ಬಂದಂತ ಅಭ್ಯರ್ಥಿಗಳು, ಕಡಿಮೆ ಅಂದ್ರೇನು, ರ್ಯಾಂಕ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಅಲ್ಲಿ ಕಡಿಮೆ, ಸೊ ಅಂತಹ ವಿದ್ಯಾರ್ಥಿಗಳಿಗೂ ಕೂಡ ಕೆಂಪೇಗೌಡ ಬ್ಯಾಂಗ್ಳೂರ್ ಆಗಿರಬಹುದು, BGS ಆಗಿರಬಹುದು, ವೈದೇಹಿ ಆಗಿರಬಹುದು, JJM ಅಂತಹ ಸೀಟ್ ಸಿಕ್ಕಿದೆ ಅಂತಂದ್ರೆ ಗೌರ್ಮೆಂಟ್ ಕೆಟಗರಿಯಲ್ಲಿ ಇದು ಡೆಫಿನೆಟ್ಲಿ ಅದೃಷ್ಟದ ವಿಚಾರ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದೇ ರೀತಿ ಯಾರು ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇದ್ದಾರೆ GR ಮೆಡಿಕಲ್ ಕಾಲೇಜಲ್ಲಿ, ಅವರಿಗೂ ಕೂಡ ಈ ಒಂದು ನ್ಯಾಯ ಸಿಗೋ ಹಾಗೆ ಆಗಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಲಾಸ್ಟ್ ಇಯರ್ ಯಾರ್ಯಾರು ಮಾರ್ಕ್ಸ್ ಅನ್ನ ಅಂದ್ರೆ ರ್ಯಾಂಕ್ ಅನ್ನ ತೆಗೆದುಕೊಂಡು GR ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಷನ್ ಅನ್ನು ಮಾಡಿಕೊಂಡಿದ್ರು, ಅಂತಹ ವಿದ್ಯಾರ್ಥಿಗಳ UG NEET 2022 ರ್ಯಾಂಕಿನ ಆಧಾರದ ಮೇಲೆ ಈ ಒಂದು ಡಿಸ್ಟ್ರಿಬ್ಯೂಷನ್ ಆಫ್ ಸೀಟ್ಸ್ ಆಗಿದೆ. ನೋಡ್ಬೋದು ಇಲ್ಲಿ 61,390 ಓಪನ್ ಕ್ಯಾಟಗರಿ ಸ್ಟೂಡೆಂಟ್ ಕೆಂಪೇಗೌಡದಲ್ಲಿ ಸೀಟ್ ಸಿಕ್ಕಿರುವಂಥದ್ದು. ಜನರಲ್ ಮೆರಿಟ್ 73,161 ಕೂಡ ಸೊ ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿರುವಂಥದ್ದು. ಅದೇ ರೀತಿ BGS ಆಗಿರ್ಬೋದು, ವೈದೇಹಿ ಆಗಿರ್ಬೋದು, JJM ಆಗಿರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಬೋದು. ಸೊ ಈ ರೀತಿಯಾಗಿ ವಿದ್ಯಾರ್ಥಿಗಳು ಸೀಟನ್ನು ಪಡ್ಕೊಂಡಿರೋದನ್ನು ಇಲ್ಲಿ ನೀವು ನೋಡ್ಬೋದು. ಸೊ ಇದರಲ್ಲಿ ಅಲಾಟೆಡ್ ಕ್ಯಾಟಗರಿ ಏನಿದೆ, ಸೊ ಕ್ಲೇಮ್ಡ್ ಕ್ಯಾಟಗರಿ ಏನಿದೆ, ಸೊ ಅದು ಯಾವುದೇ ಇದ್ರೂ ಕೂಡ ಇಲ್ಲಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ರ್ಯಾಂಕ್ ಮೇಲೆ ಇಲ್ಲಿ ಆಗಿರುವಂತಹ ಡಿಸ್ಟ್ರಿಬ್ಯೂಷನ್ ಅನ್ನು ನೀವು ಇಲ್ಲಿ ನೋಡ್ಬೋದು. ಸೊ ಇದು ಕೋರ್ಟಿನ ಆಧಾರದ ಮೇಲೆ ನಡೆದಿರುವಂಥದ್ದು. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ, ನೀವು ನಿಮಗೆ ಸಿಕ್ಕಂತ ಕಾಲೇಜಿಗೆ ಹೋಗಿ ಈ ವರ್ಷದ ಫೀಸನ್ನು ಪೇ ಮಾಡಿ ಅಡ್ಮಿಷನ್ ಅನ್ನು ಮಾಡಿಸ್ಕೊಳ್ಬೇಕಾಗ್ತದೆ. ಸೊ ಅಡ್ಮಿಷನ್ ಅನ್ನು ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ 100 ರೂಪಾಯಿ ಬಾಂಡ್ ಅನ್ನು ನೀವು ಮಾಡಿಸ್ಬೇಕಾಗ್ತದೆ. ಆ ಬಾಂಡ್ ಅಲ್ಲಿ ಏನಿರ್ತದ ಅಂತ ಅಂದ್ರೆ, ಸ್ಟೂಡೆಂಟ್ಸ್ ಶುಡ್ ಸ್ಟೇಟಿಂಗ್ ದಟ್ ದೇ ಹ್ಯಾವ್ ಸೆಲೆಕ್ಟೆಡ್ ದ ಸೀಟ್ ಆನ್ ದೇರ್ ಓನ್ ಇಂಟ್ರೆಸ್ಟ್. ಅಂದ್ರೆ ಇಲ್ಲಿ 100 ರೂಪೀಸ್ ಬಾಂಡ್ ಪೇಪರ್ನಲ್ಲಿ ನೀವು ಏನು ಮಾಡಿ ಕೊಡಬೇಕು ಅಂತ ಅಂದ್ರೆ, ಈ ಒಂದು ಸೀಟನ್ನು ನನ್ನ ಒಂದು ಇಂಟ್ರೆಸ್ಟ್ ಮೇರೆಗೆ ಪಡ್ಕೊಂಡಿದ್ದೀನಿ ಆಸ್ ಪರ್ ಗೌರ್ಮೆಂಟ್ ಆರ್ಡರ್ ಅಂತ ಬರ್ಕೊಡ್ಬೇಕು. ಸೊ ಇದು ಇವತ್ತಿನ ಒಂದು ಇನ್ಫಾರ್ಮೇಶನ್. ಡೆಫಿನೆಟ್ಲಿ ಇದು ಒಂದು ಖುಷಿಯ ವಿಚಾರ. ಯಾರ್ಯಾರು GR ಮೆಡಿಕಲ್ ಕಾಲೇಜಲ್ಲಿ ಲಾಸ್ಟ್ ಇಯರ್ ಅಡ್ಮಿಷನ್ ತಗೊಂಡಿದ್ರು ಅವರು, ಸೊ ಅದಕ್ಕೂ ಹಿಂದಿನ ವರ್ಷ ಅಡ್ಮಿಷನ್ ತಗೊಂಡಂತಹ ಈಗ ಸೆಕೆಂಡ್ ಇಯರ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಇದರ ನ್ಯಾಯ ಸಿಗೋ ಹಾಗೆ ಆಗಲಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.